ಗುರು ದತ್ತಾತ್ರೇಯರ ಜನನ ಆಗಿದ್ದು ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಾದ ಅತ್ರಿ ಮುನಿಗಳ ಮಗನಾಗಿ. ಅತ್ರಿ ಮುನಿಗಳು ಬ್ರಹ್ಮ ಮಾನಸ ಪುತ್ರರು. ಈ ಬ್ರಹ್ಮ ಮಾನಸ ಪುತ್ರರು ಅಂದರೆ ಭಗವಾನ್ ಬ್ರಹ್ಮದೇವರ ಮನಸ್ಸಿನ ಸಂಕಲ್ಪದಿಂದಲೇ ಶ್ರೇಷ್ಠ ಶಕ್ತಿಗಳನ್ನು ಪಡೆದುಕೊಂಡು ಜನಿಸಿದವರು. ಬ್ರಹ್ಮ ಮಾನಸ ಪುತ್ರರು 7 ಜನ. ಅವರೆಂದರೆ ಮರೀಚ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಹ, ಕೃತು ಮತ್ತು ವಸಿಷ್ಠರು. ಬ್ರಹ್ಮದೇವರ ಮಾನಸ ಪುತ್ರರು. ಈ ಬ್ರಹ್ಮ ಮಾನಸ ಪುತ್ರರನ್ನು ಬ್ರಹ್ಮದೇವರು ಸೃಷ್ಟಿಸುವುದಕ್ಕೂ ಮುಂಚೆ ಈ ಸೃಷ್ಟಿ ಬ್ರಹ್ಮಾಂಡದಲ್ಲಿ ಏನೂ ಇರಲಿಲ್ಲ. ಇದ್ದದ್ದು ಬರೀ ನೀರು. ಹೀಗಾಗಿ ಎಲ್ಲ ಕಡೆ ನೀರು ಇದ್ದದಕ್ಕೆ ವೇದಗಳು ಇದನ್ನು ಅಪೋನಾರಾಯಣ ಎಂದು ಕರೆದಿದೆ. ಅಪೋನಾರಾಯಣ ಭಗವಂತನು ಸೃಷ್ಟಿಯ ಎಲ್ಲ ಕಡೆಯಲ್ಲಿ ಇದ್ದು ಎಲ್ಲವನ್ನು ಆವರಿಸಿದನು. ನಂತರ ನಾರಾಯಣ ದೇವನು ಹಿರಣ್ಯಗರ್ಭವೆಂಬ ಒಂದು ಅಂಡಾಕಾರದ ಗೋಲವನ್ನು ನಿರ್ಮಿಸಿದರು. ಅದಕ್ಕೆ ಬ್ರಹ್ಮಾಂಡ ಎಂಬ ಹೆಸರು ಬಂತು. ಆಮೇಲೆ ನಾರಾಯಣನು ರಜೋಗುಣದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದರು. ಈ ಸೃಷ್ಟಿ ಮಾಡಿದ ಸಮಯಕ್ಕೆ ವೇದಗಳು ದೇವಮಾನದ 1 ವರ್ಷ ಎಂದು ಕರೆದಿದೆ. ಆಮೇಲೆ ನಾರಾಯಣ ದೇವನು ಸೃಷ್ಟಿ ಮಾಡಿದ ಈ ಗೋಲವು ಒಡೆದು ಒಂದು ಭಾಗ ಆಕಾಶ, ಇನ್ನೊಂದು ಭಾಗ ಭೂಮಿಯಾಗಿ ನಿರ್ಮಾಣಗೊಂಡವು. ಅದರಲ್ಲಿ ಬ್ರಹ್ಮದೇವರು 14 ಲೋಕ ಮತ್ತು 10 ದಿಕ್ಕುಗಳು, ಮನಸ್ಸು, ವಚನ, ಕಾಲ ಹಾಗೂ ಕಾಮಕ್ರೋಧಗಳನ್ನು ನಿರ್ಮಿಸಿದರು. ನಂತರ ಸೃಷ್ಟಿಯನ್ನು ಮುಂದುವರಿಸುವುದಕ್ಕೆ ಮೇಲೆ ಹೇಳಿದ ಮರೀಚ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಹ, ಕೃತು, ವಸಿಷ್ಠರೆಂಬ 7 ಜನ ಬ್ರಹ್ಮ ಮಾನಸ ಪುತ್ರರ ಜನನ ಆಗುತ್ತೆ. ಈ 7 ಮಾನಸ ಬ್ರಹ್ಮಪುತ್ರರಲ್ಲಿ ಅತ್ರಿ ಋಷಿಯ ಪುತ್ರರೇ ಶ್ರೀ ಗುರು ದತ್ತಾತ್ರೇಯರು. ಅತ್ರಿ ಮುನಿ ಮತ್ತು ಅನುಸೂಯ ದೇವಿ ಇಬ್ಬರು ಪತಿ ಪತ್ನಿಯರು. ಅತ್ರಿ ಮುನಿಗಳು ಸದಾ ತಪಸ್ಸಿನಲ್ಲಿ ನಿರತರಾಗಿದ್ದರು. ಪತ್ನಿಯಾದ ಅನುಸೂಯ ದೇವಿಯು ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡುವುದರಲ್ಲಿ ನಿರತರಾಗಿದ್ದರು. ಅಲ್ಲದೆ ಅನುಸೂಯ ದೇವಿ ಮಹಾಪತಿವ್ರತೆಯಾಗಿದ್ದು ಪತಿವ್ರತ ಧರ್ಮದಲ್ಲಿ ಹೇಳಿದಂತೆ ಒಳ್ಳೆಯ ಭಕ್ತಿಯಿಂದ ಅತಿಶಯವಾಗಿ ಪತಿ ಸೇವೆಯನ್ನು ಮಾಡುತ್ತಾ ಮಹಾಮಹಿಮೆಯುಳ್ಳವರಾಗಿ ಪ್ರಖ್ಯಾತರಾಗಿದ್ದರು. ಪುರಾಣಗಳು ಹೇಳುವಂತೆ ತಾಯಿಯ ಪ್ರಭಾವವನ್ನು ಕೇಳಿ ದೇವತೆಗಳು ಮನಸ್ಸಿನಲ್ಲಿ ಭಯಪಡುತ್ತಿದ್ದರು. ಅಲ್ಲದೆ ಇಂದ್ರಾದಿ ದೇವತೆಗಳು ಈಕೆಯ ಶಕ್ತಿಗೆ ಹೆದರಿ ತನ್ನ ಶಕ್ತಿಯಿಂದ ಸ್ವರ್ಗದ ಐಶ್ವರ್ಯವನ್ನೆಲ್ಲ ತೆಗೆದುಕೊಳ್ಳುವರು ಎಂದು ಚಿಂತಿಸುತ್ತಿದ್ದರು. ಈ ಚಿಂತೆ ಭಯವಾಗಿ ದೇವತೆಗಳ ನೇತೃತ್ವವನ್ನು ವಹಿಸಿದ ಇಂದ್ರದೇವರು ತ್ರಿಮೂರ್ತಿಗಳ ಬಳಿ ಹೋಗಿ ವಿನಯದಿಂದ ತ್ರಿಮುನಿಯ ವಿಚಾರವನ್ನು ವಿಶೇಷವಾಗಿ ವರ್ಣಿಸಿದರು. ಆಗ ಇಂದ್ರದೇವರು ತ್ರಿಮೂರ್ತಿಗಳನ್ನು ಕುರಿತು ಮಹಾಪತಿವ್ರತೆಯಾದ ಶಿರೋಮಣಿಯಾದ ತ್ರಿಮುನಿಯ ಪತ್ನಿ ಅನುಸೂಯ ದೇವಿಯ ಪತಿವ್ರತೆಯ ಮಹಿಮೆಯನ್ನು ತಮ್ಮೆದುರಿಗೆ ವಿಸ್ತಾರವಾಗಿ ಎಷ್ಟು ಹೇಳಲಿ ದೇವ. ಆಕೆಯು ತ್ರಿಕರಣಪೂರ್ವಕವಾಗಿ ಪತಿ ಸೇವೆಯನ್ನು ಮತ್ತು ಒಳ್ಳೆಯ ಹರ್ಷದಿಂದ ಅತಿಥಿ ಪೂಜೆಯನ್ನು ಮಾಡುತ್ತಿರುವರು. ಆಕೆಯ ಮನೆಯಿಂದ ಒಬ್ಬ ಅತಿಥಿಯೂ ಕೂಡ ಯಾವ ಕಾಲದಲ್ಲಿಯೂ ವಿಮುಖನಾಗಿ ಹೋಗಿಲ್ಲ. ಆಕೆಯ ಧರ್ಮಾಚರಣೆಯನ್ನು ನೋಡಿ ಸೂರ್ಯನು ಆಕೆಗೆ ಬಿಸಿಲಿನ ತಾಪವಾದೀತೆಂದು ಹೆದರಿ ಮಂದವಾಗಿ ಪ್ರಕಾಶಿಸುವನು. ಅಗ್ನಿಯು ಹೆದರಿ ತಂಪಾಗಿ ನಡೆಯುವನು. ವಾಯುವು ಸಹ ಭಯದಿಂದ ಒಳ್ಳೆಯ ಮಂದವಾಗಿ ಬೀಸುವನು. ಭೂದೇವಿಯು ಕೂಡ ಹೆದರಿ ಆಕೆಯ ಪಾದಕ್ಕೆ ಮೃದುವಾಗಿರುವಳು. ಅನುಸೂಯೆಯು ನಮಗೆಲ್ಲಿ ಶಾಪ ಕೊಡುವಳೋ ಏನೋ ಎಂದು ನಾವೆಲ್ಲರೂ ಭಯದಿಂದ ನಡುಗುತ್ತಿರುವೆವು ದೇವ. ಆಕೆಯು ಯಾವ ದೇವರನ್ನು ಓಡಿಸಿ ಯಾವ ಪದವಿಯನ್ನು ಬೇಡುತ್ತಾಳೆ ಎಂಬುದು ನಮಗೆ ತಿಳಿಯದಂತಾಗಿದೆ. ಅವರು ಯಾರಾದರೂ ಒಬ್ಬರಿಗೆ ವರ ಕೊಟ್ಟಿದ್ದಾದರೆ ಅವರು ನಮ್ಮನ್ನು ಕ್ಷಣಮಾತ್ರದಲ್ಲಿ ನಾಶ ಮಾಡಲು ಶಕ್ತರಾಗುವರು. ಮುಂದೆ ನಾವು ಸ್ವರ್ಗದಲ್ಲಿರುವುದಕ್ಕೂ ಅಶಕ್ಯವಾದೀತು. ಆದ ಕಾರಣ ದೇವರಾದ ನೀವು ಇದಕ್ಕೆ ಬೇಗನೆ ಉಪಾಯ ನೀಡಬೇಕೆಂದು ನಿಮ್ಮಲ್ಲಿ ಬಂದಿದ್ದೇವೆ ಎಂದು ತ್ರಿಮೂರ್ತಿಗಳ ಬಳಿ ವಿನಂತಿಸಿದರು. ಆಗ ತ್ರಿಮೂರ್ತಿಗಳು ಸತಿಯ ಸತ್ವವನ್ನು ಪರೀಕ್ಷಿಸಲಿಕ್ಕೆ ತ್ರಿಮೂರ್ತಿಗಳು ಭಿಕ್ಷುಕ ವೇಷವನ್ನು ಧರಿಸಿ ಅಭಾಗ್ಯದಾತರಾಗಿ ಅತ್ರಿ ಆಶ್ರಮದ ಹತ್ತಿರ ಬಂದರು. ಅದೇ ವೇಳೆಗೆ ಅತ್ರಿ ಮುನಿಗಳು ಅನುಷ್ಠಾನಕ್ಕೆ ನದಿಗೆ ಹೋದರು. ಕೂಡಲೇ ತ್ರಿಮೂರ್ತಿಗಳು ಅತ್ರಿ ಆಶ್ರಮದ ಹೊರಗೆ ನಿಂತು ಅನುಸೂಯ ದೇವಿಯನ್ನು ಕರೆದು, ನಾವು ಅತಿಥಿಗಳು ಬಂದಿದ್ದೇವೆ. ಬ್ರಾಹ್ಮಣರಾದ ನಾವು ಅತಿಶಯ ಹಸಿವಿನಿಂದ ಪೀಡಿತರಾಗಿದ್ದೇವೆ. ಎಲೈ ದೇವಿಯೇ, ನಮಗೆ ತೀವ್ರವಾಗಿ ಭೋಜನ ಮಾಡಿಸು. ಇಲ್ಲದಿದ್ದರೆ ನಾವು ವಿಮುಖರಾಗಿ 2ನೇ ಕಡೆಗೆ ಹೋಗಬೇಕು ಎಂದು ಹೇಳು. ನಿಮ್ಮ ಆಶ್ರಮದಲ್ಲಿ ಅಭಾಗ್ಯಾತರಿಗೆ ನಿರಂತರ ಸಮಾರಾಧನೆಯಾಗುವುದೆಂಬ ವಿಖ್ಯಾತವಾದ ಕೀರ್ತಿಯನ್ನು ಕೇಳಿ ನಿಮ್ಮಲ್ಲಿಗೆ ಬಂದಿದ್ದೇವೆ. ನೀನು ಅತಿಥಿಗಳಿಗೆ ಇಚ್ಛಾ ಭೋಜನ ಮಾಡಿಸುವೆ ಎಂದು ಕೇಳಿ ಆ ಕಾರಣದಿಂದ ಆ ಇಚ್ಛಾ ಭೋಜನವನ್ನು ಕೇಳುವುದಕ್ಕೆ ಕೂಡಲೇ ಇಲ್ಲಿಗೆ ಬಂದೆವು ಎಂದರು. ಅವರಾಡುವ ಇಷ್ಟು ಮಾತು ಕೇಳಿ ಅನುಸೂಯ ದೇವಿಯು ಕೂಡಲೇ ಅತಿ ವಿನಯದಿಂದ ಅವರಿಗೆ ನಮಿಸಿ ಒಳಗೆ ಬನ್ನಿ
ಕೊಡಿ ಎಂದು ಕರೆದರು. ಅವರ ಪಾದ ತೊಳೆದು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಗಂಧಾಕ್ಷತೆ ಪುಷ್ಪಾದಿಗಳಿಂದ ಅವರನ್ನು ಒಳ್ಳೆಯ ಹರ್ಷದಿಂದ ಪೂಜಿಸಿ ಕೂಡಲೇ ಆನಂದದಿಂದ ತಾವು ಸ್ನಾನ ಅನುಷ್ಠಾನಗಳನ್ನು ತೀರಿಸಿಕೊಂಡು ತೀವ್ರವಾಗಿ ಭೋಜನಕ್ಕೆ ಬರಬೇಕೆಂದು ಹೇಳಿದರು. ಆಗ ತ್ರಿಮೂರ್ತಿಗಳ ವೇಷದಲ್ಲಿದ್ದ ಆ ಭಿಕ್ಷುಕರು, ಎಲೆ ಅನಸೂಯೆ, ಈಗ ನಾವು ಸ್ನಾನ ಮಾಡಿಯೇ ಬಂದಿರುವೆವು. ಅತ್ರಿ ಮುನಿಗಳು ಬಹಳ ಹೊತ್ತಿನ ಮೇಲೆ ಬರಬಹುದು. ನಮಗ ಈಗ ಬಹಳ ಹಸಿವಾಗಿದೆ. ಬೇಗನೆ ನಮಗೆ ಭೋಜನ ಮಾಡಿಸು ಎಂದರು. ಆಗ ಆ ಪತಿವ್ರತೆಯಾದ ಅನಸೂಯೆಯು ಆ ಅತಿಥಿಗಳ ಇಚ್ಛೆಯನ್ನು ತಿಳಿದ ಕೂಡಲೇ ಮಣೆಗಳನ್ನು ಎಲೆಗಳನ್ನು ಹಾಕಿ ಕೂಡಲಿಕ್ಕೆ ಹೇಳಿದರು. ಅವರನ್ನು ಮಣೆಯ ಮೇಲೆ ಕೂಡಿಸಿ ಎಲೆಗೆ ಮೊದಲು ತುಪ್ಪದಿಂದ ಪಾತ್ರ ಬಿಗಾರ ಮಾಡಿ ಹಾಲು ಮತ್ತು ಪಲ್ಯಕಾಯಿಗಳನ್ನು ತೆಗೆದುಕೊಂಡು ಬಂದು ಬಡಿಸಲಿಕ್ಕೆ ಬಂದರು. ಆಗ ಅತಿಥಿಗಳು, ಎಲೆ ದೇವಿಯೇ, ನಾವು ಅತಿ ದೂರದಿಂದ ಅತಿಥಿಗಳಾಗಿ ಬಂದಿರುವೆವು. ನಿನ್ನ ಸುಂದರ ರೂಪವನ್ನು ನೋಡಿ ನಮಗೆ ಮತ್ತೊಂದು ಉಂಟಾಗಿದೆ ಎಂದು ಹೇಳಿದರು. ನೀನು ನಗ್ನಳಾಗಿ ನಮಗೆ ಅನ್ನವನ್ನು ಬಡಿಸಬೇಕು, ಅಥವಾ ಆಗಿಲ್ಲದಿದ್ದರೆ ನಾವು ವಿಮುಖರಾಗಿ ಬೇರೆ ಕಡೆಗೆ ಹೊರಟು ಹೋಗಬೇಕು, ಹೇಗೆ ಎಂದು ಕೇಳಿದರು. ಈ ಪ್ರಕಾರ ಅತಿಥಿ ಬ್ರಾಹ್ಮಣರ ಮಾತು ಕೇಳಿ ಅನಸೂಯೆಯು ಮನಸ್ಸಿನಲ್ಲಿ ಆಲೋಚಿಸಿ, ಇವರು ನನ್ನ ಮನಸ್ಸನ್ನು ಪರೀಕ್ಷಿಸಲಿಕ್ಕೆ ಬಂದ ಕಾರಣಿಕ ಪುರುಷರಾಗಿರಬಹುದು ಎಂದು ಆ ಪತಿವ್ರತ ಶಿರೋಮಣಿಯು ಮನಸ್ಸಿನಲ್ಲಿ ವಿಚಾರಿಸುತ್ತಾ, ಅತಿಥಿಗಳು ವಿಮುಖರಾದರೆ ನಮ್ಮ ತಪೋಹಾನಿಯಾಗುವುದು. ಪತಿಯು ಅತಿಥಿಗಳು ವಿಮುಖರಾಗಬಾರದೆಂದು ಹೇಳಿರುವರು. ಪತಿಯ ಆಜ್ಞೆಯನ್ನು ನಾನು ಹೇಗೆ ಮೀರಲಿ? ನನ್ನ ಮನಸ್ಸು ನಿರ್ಮಲವಾಗಿರುವುದು. ಆ ದುಷ್ಟಮನ್ಮಥನು ಏನು ಮಾಡುವನು? ನನ್ನ ಪತಿಯ ತಪಫಲವೇ ನನ್ನ ಧರ್ಮವನ್ನು ರಕ್ಷಿಸುವುದು ಎಂದು ಮನಸ್ಸಿನಲ್ಲಿ ವಿಚಾರಿಸಿ ಬಹಿರಂಗವಾಗಿ, ಸ್ವಾಮಿ, ಅತಿಥಿಗಳೇ, ನಿಮ್ಮ ಮನಸ್ಸಿನಂತೆಯೇ ಆಗಲಿ. ನಾನು ನಗ್ನಳಾಗಿ ನಿಮಗೆ ಊಟಕ್ಕೆ ಬಡಿಸುವೆನು. ನೀವು ಸ್ವಸ್ಥಚಿತ್ತದಿಂದ ಊಟ ಮಾಡಿರಿ ಎನ್ನುತ್ತಾ ದೇವಿಯು ಅಡುಗೆ ಮನೆಗೆ ಹೋಗಿ ಪತಿಯ ಚರಣಗಳನ್ನು ನೆನೆಸಿ ಉಟ್ಟ ವಸ್ತ್ರಗಳನ್ನು ತೆಗೆದಿಟ್ಟು ನಗ್ನಳಾಗಿ ಈ ಅತಿಥಿಗಳನ್ನು ನನ್ನ ಮಕ್ಕಳು ಎಂದು ಭಾವಿಸಿ ನೀರನ್ನು ಪ್ರೋಕ್ಷಣೆ ಮಾಡಿದರು. ಕ್ಷಣವೇ ತ್ರಿಮೂರ್ತಿಗಳು ಸಣ್ಣ ಬಾಲಕರಾಗಿ ತಮ್ಮ ತಮ್ಮ ಎಲೆಗಳ ಮುಂದೆ ಉರುಳಾಡುತ್ತಿದ್ದರು. ಆ ಬಾಲಕರನ್ನು ನೋಡಿ ಅನಸೂಯೆಯು ಗಾಬರಿಯಾಗಿ ಮತ್ತೆ ವಸ್ತ್ರವನ್ನುಟ್ಟುಕೊಂಡು ಬಂದು ಅವರ ಹತ್ತಿರ ಬಂದಳು. ಆಗ 3 ಬಾಲಕರು ಅಳುತ್ತಿದ್ದರು. ಅವರನ್ನು ನೋಡಿ ಅನಸೂಯೆಯು, ಇವರು ಬಹಳ ಹಸಿವಿನಿಂದ ಕೂಡಿರುವರು ಎಂದು ಅವರನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅತಿ ಹರ್ಷದಿಂದ ಹಾಲನ್ನು ಕುಡಿಸುತ್ತಾ ಒಬ್ಬನ ಹೊಟ್ಟೆ ತುಂಬಿದ ಕೂಡಲೇ ಅವರನ್ನು ಕೆಳಗಿಳಿಸಿ ಮತ್ತೊಬ್ಬರನ್ನು ಕರೆದುಕೊಂಡು ಹಾಲನ್ನು ಕುಡಿಸುತ್ತಾ ಹಸಿವೆಯನ್ನು ನಿವಾರಣೆ ಮಾಡುತ್ತಾ ಕುಳಿತಳು. ಆ ತ್ರಿಮೂರ್ತಿಗಳ ಹಸಿವೆಯು ಆ ಪತಿವ್ರತೆಯ ಸ್ತನಪಾನ ಮಾತ್ರದಿಂದ ಶಾಂತವಾಯಿತು. 14 ಲೋಕ, 7 ಸಮುದ್ರ, ಒಡವಾಗ್ನಿಗಳು, ಉದರದಲ್ಲಿದ್ದ ವಿಷ್ಣುವು, ಹಗಲಿರುಳು ಸೃಷ್ಟಿಯನ್ನು ಮಾಡುತ್ತಿರುವ ಬ್ರಹ್ಮನು, ಹಣೆಯಲ್ಲಿ ಕಣ್ಣುಳ್ಳ ಕರ್ಪೂರದಂತೆ ಘೋರವರ್ಣವುಳ್ಳಂತಹ ಪಂಚಮುಖಗಳಿಂದ ಕೂಡಿರುವ ಕಾಲಾಗ್ನಿ ರುದ್ರನೂ ಸಹ ಆ ಪತಿವ್ರತ ಅನಸೂಯೆಯ ಸ್ತನಪಾನದಿಂದ ತೃಪ್ತರಾದರು. ಅದು ಅತ್ರಿ ಮುನಿಗಳ ತಪಫಲವೇ ಸರಿ. ಆಗ ಅತ್ರಿ ಪತ್ನಿಯಾದ ಆ ಅನಸೂಯ ದೇವಿಯ ತ್ರಿಮೂರ್ತಿಗಳು ತಾಯಿಯಾಗಿ ತ್ರಿಭುವನಗಳಲ್ಲಿ ಪ್ರಸಿದ್ಧಳಾದಳು. ಆಮೇಲೆ ಅನಸೂಯ ದೇವಿಯು ಆ ಬಾಲಕರನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಮೇಲಿಂದ ಮೇಲೆ ಚುಂಬನ ಕೊಡುತ್ತಾ ಆ ಮಕ್ಕಳ ಜೊತೆ ಆಟವಾಡುತ್ತಿದ್ದರು. ಮತ್ತು ಒಮ್ಮೊಮ್ಮೆ ಅವರನ್ನು ತೊಟ್ಟಿಲಲ್ಲಿ ಮಲಗಿಸಿ ಅತಿ ಉಲ್ಲಾಸದಿಂದ ಸಪ್ತಸ್ವರಗಳಿಂದಲೂ ಉಪನಿಷತ್ತಿನ ಅರ್ಥಗಳಿಂದಲೂ ಅವರನ್ನು ವರ್ಣಿಸುತ್ತಾ ನಾನಾ ರೀತಿಯಿಂದ ಅತಿ ಮನೋಹರವಾಗಿ ಜೋಗುಳ ಪದವನ್ನು ಆಡುತ್ತಾ ತೂಗುತ್ತಾ ಅವರನ್ನು ಸಮಾಧಾನ ಮಾಡುತ್ತಿದ್ದರು. ಇಲ್ಲಿ ಇಷ್ಟಾಗುವುದರೊಳಗೆ ಅತ್ರಿ ಮುನಿಯು ಮನಸ್ಸಿನಲ್ಲಿ ಇನ್ನು ಮಧ್ಯಾಹ್ನವಾಯಿತು, ಮನೆಗೆ ಅತಿಥಿಗಳು ಬರುವ ಹೊತ್ತಾಯಿತು ಎಂದು ತೀವ್ರವಾಗಿ ಅನುಷ್ಠಾನವನ್ನು ತೀರಿಸಿಕೊಂಡು ತಮ್ಮ ಆಶ್ರಮಕ್ಕೆ ಬಂದರು. ಮುನಿಗಳು ಆಶ್ರಮಕ್ಕೆ ಬಂದ ಕೂಡಲೇ ಇರುವ ಘಟನೆಯನ್ನು ನೋಡಿ ಯಾರ ಮಕ್ಕಳು ಎಂದು ಕೇಳಿದರು. ಆಗ ಅತ್ರಿ ದೇವಿಯು ತನ್ನ ಪತಿಗೆ ನಡೆದ ಸಂಗತಿನೇ ಎಲ್ಲ ತಿಳಿಸಿದರು. ಅದನ್ನು ಕೇಳಿ ಅತ್ರಿ ಮುನಿಯು ಜ್ಞಾನ ದೃಷ್ಟಿಯಿಂದ ನೋಡಿ ಇವರು ತ್ರಿಮೂರ್ತಿಗಳೆಂದು ತಿಳಿದು ಅವರಿಗೆ ನಮಸ್ಕರಿಸಿದರು. ಈ ಪ್ರಕಾರ ಅತ್ರಿ ಮುನಿಯು ನಮಸ್ಕರಿಸಿದ ಕೂಡಲೇ ಆ ತ್ರಿಮೂರ್ತಿಗಳು ನಿಜ ಸ್ವರೂಪವನ್ನು ತಳೆದರು. ಸಂತೋಷದಿಂದ ಆನಂದಗಳನ್ನು ಹೊಂದಿ ಆ ದಂಪತಿಗಳ ಭಕ್ತಿಗೆ ಮೆಚ್ಚಿ ಪ್ರಸನ್ನರಾಗಿ ತಮ್ಮ ತಮ್ಮ ಪೂರ್ಣ ಅಂಶದಿಂದ ಬಾಲಕರಾಗಿ ಆ ತೊಟ್ಟಿಲಲ್ಲಿಯೇ ಉಳಿದು ನಿಜ ರೂಪವನ್ನು ಹೊಂದಿ ಆ ದಂಪತಿಗಳೆದುರಿಗೆ ನಿಂತು, ಅತ್ರಿ ಮುನಿಯೇ, ನೀನು ಧನ್ಯನು. ಈ ಅನಸೂಯೆಯು ಸತ್ಯ ಪತಿವ್ರತೆಯಾಗಿದ್ದಾಳೆ. ನಿಮ್ಮಿಬ್ಬರ ಭಕ್ತಿಗೆ ನಾವು ಮೆಚ್ಚಿದ್ದೇವೆ. ಈಗ ನೀನು ನಿನ್ನ ಮನಸ್ಸಿಗೆ ಬಂದ ಬೇಕಾದ ವರವನ್ನು ಬೇಡು ಎಂದರು. ಆಗ ಅತ್ರಿ ಮುನಿಯು ಅನಸೂಯ ದೇವಿಯನ್ನು ಕುರಿತು, ನೀನು ನಿನಗೆ ಬೇಕಾದ ವರವನ್ನು ಇವರಲ್ಲಿ ಕೇಳು ಎಂದು ಕೇಳಿದರು. ಮುನಿಯು ಮತ್ತು ಅನಸೂಯ ದೇವಿಯು, 3 ಮಂದಿ ಬಾಲಕರು ನಿಶ್ಚಯವಾಗಿ ನಮ್ಮ ಮನೆಯಲ್ಲಿಯೇ ನಮ್ಮ ಪುತ್ರರಾಗಿ ಉಳಿಯಬೇಕು ಮತ್ತು ಇವರು ಮುಂದೆ ಏಕರೂಪವಾಗಬೇಕು. ಹೀಗೆ ನನ್ನ ನಿಶ್ಚಯವಾದ ಬೇಡಿಕೆ ಇರುತ್ತದೆ ಎಂದು ಆ ತ್ರಿಮೂರ್ತಿಗಳ ಬಳಿ ಪತಿ ಪತ್ನಿಯರಿಬ್ಬರು ಕೇಳಿದರು. ಆಗ ತ್ರಿಮೂರ್ತಿಗಳು ಅದಕ್ಕೆ ತಥಾಸ್ತು ಎಂದರು.
ದೇವರಿಂದ ಬಂದ ಅಂಶವನ್ನು ಚಂದ್ರನೆಂದು, ವಿಷ್ಣುಮೂರ್ತಿಯಿಂದ ಬಂದ ಅಂಶವನ್ನು ದತ್ತನೆಂದು ಹಾಗೂ ಪರಮೇಶ್ವರನಿಂದ ಬಂದ ಮೂರ್ತಿಗೆ ದೂರ್ವಾಸರೆಂದು ಹೆಸರಿಟ್ಟರು. ನಂತರ ಈ ತ್ರಿಮೂರ್ತಿಗಳ ಮಕ್ಕಳು ಬೆಳೆದು ದೊಡ್ಡವರಾದ ತಾಯಿಯ ಬಳಿ ಬಂದು ದೂರ್ವಾಸರು ಮತ್ತು ಚಂದ್ರರು ತಾಯಿಯ ಎದುರಿಗೆ ನಿಂತು ಕೈ ಮುಗಿದು, ದೂರ್ವಾಸರು ತಪಸ್ಸು ಮಾಡಲಿಕ್ಕೆ ಮತ್ತು ತಂದೆ ತಾಯಿಯರ ಅಪ್ಪಣೆಯನ್ನು ಕೇಳಿ ಇಬ್ಬರು ತಪಸ್ಸಿಗೆ ಹೊರಟರು. ಉಳಿದ ದತ್ತಾತ್ರೇಯರು ತಂದೆ ತಾಯಿಯ ಬಳಿ ಇದ್ದು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ನಿಂತರು. ಇದು ಅತ್ರಿ ಮುನಿಗಳು ಮತ್ತು ತಾಯಿ ಅನಸೂಯೆಯ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ಧನ್ಯವಾದಗಳು ವೀಕ್ಷಕರೇ.